ನಮಸ್ಕಾರ ಸ್ನೇಹಿತರೆ, ಇನ್ನು ಮುಂದೆ ಈ ರೀತಿಯ ಹಣಕಾಸಿನ ಟ್ರಾನ್ಸಾಕ್ಷನ್ಸ್‌ಗಳಿಗೆ ಯಾವುದೇ ರೀತಿಯ ತೆರಿಗೆ ಪಾವತಿ ಮಾಡಲು ಅಗತ್ಯವಿಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟನೆ ನೀಡಿದೆ. ಹಾಗಾದ್ರೆ ಆ 10 ಟ್ರಾನ್ಸಾಕ್ಷನ್‌ಗಳು ಯಾವ್ಯಾವು ಅಂತ ನೋಡೋಣ. ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ. ಮೊದಲನೇದು ಕೃಷಿ ಆದಾಯ. ಕೃಷಿಯಿಂದ ಬಂದ ಯಾವುದೇ ಆದಾಯಕ್ಕೂ ತೆರಿಗೆ ಇಲ್ಲ. ಕೃಷಿ ಭೂಮಿಯಲ್ಲಿ ಇರುವ ಮನೆ, ಅಂಗಡಿ, ಬಾಡಿಗೆ ಆದಾಯಕ್ಕೂ ತೆರಿಗೆ ಪಾವತಿ ಅಗತ್ಯವಿಲ್ಲ. ಇನ್ನು ಎರಡನೇದು ಕುಟುಂಬ ಸದಸ್ಯರಿಂದ ಪಡೆದ ಗಿಫ್ಟ್ ಅಥವಾ ಆದಾಯ. ಕುಟುಂಬದವರಿಂದ ಗಿಫ್ಟ್, ಹಣ, ಆಸ್ತಿಯೊಂದಿಗೆ ಬಂದ ಆದಾಯ ಇವಕ್ಕೆ ತೆರಿಗೆ ಇರುವುದಿಲ್ಲ. ಇನ್ನು ಮೂರನೇದು ರಜಾ ಪ್ರಯಾಣ ಭತ್ಯೆ. ನೌಕರರು ತಮ್ಮ ಕುಟುಂಬದ ಜೊತೆ ಭಾರತದೊಳಗೆ ಪ್ರಯಾಣ ಮಾಡಿದರೆ LTA ಮೇಲೆ ತೆರಿಗೆ ರಿಯಾಯಿತಿ ಸಿಗುತ್ತದೆ. ಇನ್ನು ನಾಲ್ಕನೇದು ನಿವೃತ್ತ ಸಮಯದಲ್ಲಿ ಗ್ರ್ಯಾಟ್ಯುಟಿ. ಸರ್ಕಾರಿ ಅಥವಾ ಖಾಸಗಿ ನೌಕರರು ಪಡೆಯುವ ಗ್ರ್ಯಾಟ್ಯುಟಿ ಮೊತ್ತಕ್ಕೆ ತೆರಿಗೆ ಪಾವತಿ ಮಾಡುವ ಅಗತ್ಯವಿಲ್ಲ. ಇನ್ನು ಐದನೇದು ಭವಿಷ್ಯ ನಿಧಿ. EPF, PPF ಮೊದಲಾದ ಮಾನ್ಯತೆ ಪಡೆದ ಭವಿಷ್ಯನಿಧಿಗಳಿಂದ ಪಡೆಯುವ ಮೊತ್ತಕ್ಕೆ ಕೆಲವು ಸಂದರ್ಭಗಳಲ್ಲಿ ತೆರಿಗೆ ವಿನಾಯಿತಿ ಇರುತ್ತದೆ. ಇನ್ನು ಆರನೇದು ಮನೆ ಬಾಡಿಗೆ ಭತ್ಯೆ. ಸಂಬಳ ಪಡೆಯುವ ನೌಕರರಿಗೆ HRA ಮೇಲೆ ಸೆಕ್ಷನ್ 10 ಅಡಿಯಲ್ಲಿ ತೆರಿಗೆ ವಿನಾಯಿತಿ ಸಿಗುತ್ತದೆ. ಇನ್ನು ಏಳನೇದು ಜೀವ ವಿಮಾ ಪಾಲಿಸಿ. ಮ್ಯಾಚುರಿಟಿ ಬೋನಸ್ ಮೊತ್ತ ನಿಬಂಧನೆಗಳ ಪ್ರಕಾರ ತೆರಿಗೆಗಳಿಗೆ ಒಳಪಡುವುದಿಲ್ಲ. ಇನ್ನು ಎಂಟನೇದು ಪಾಲುದಾರಿಕೆ ಸಂಸ್ಥೆಯ ಲಾಭ. ಪಾಲುದಾರರ ಸಂಸ್ಥೆಯಿಂದ ಪಾಲುದಾರರಿಗೆ ಸಿಗುವ ಲಾಭದ ಭಾಗವನ್ನು ವೈಯಕ್ತಿಕ ಆದಾಯ ಎಂದು ಪರಿಗಣಿಸಲಾಗುತ್ತದೆ. ಹಾಗಾಗಿ ಈ ಆದಾಯಕ್ಕೆ ತೆರಿಗೆ ಇಲ್ಲ. ಇನ್ನು ಒಂಬತ್ತನೇದು ಅನಿವಾಸಿ ಭಾರತೀಯ ಕೆಲವು ಆದಾಯಗಳು. ನಿಬಂಧನೆ ಪ್ರಕಾರ NRIಗಳಿಗೆ ಕೆಲವು ಆದಾಯಗಳ ಮೇಲೆ ತೆರಿಗೆ ವಿನಾಯಿತಿ ಸಿಗುತ್ತದೆ. ಇನ್ನು ಹತ್ತನೇದು ವಿದೇಶಿ ರಾಯಭಾರಿಗಳ ಸಂಭಾವನೆ. ಭಾರತದಲ್ಲಿರುವ ಫಾರಿನರ್ಸ್ ಸಂಭಾವನೆ ತೆರಿಗೆ ಇರೋದಿಲ್ಲ. ಈ 10 ರೀತಿಯ ಹಣಕಾಸಿನ ವ್ಯವಹಾರಗಳಿಗೆ ಇನ್ನು ಮುಂದೆ ಯಾವುದೇ ರೀತಿಯ ತೆರಿಗೆ ಪಾವತಿ ಮಾಡಲು ಅಗತ್ಯವಿಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅನಿಸಿದರೆ ವಿಡಿಯೋಗೊಂದು ಲೈಕ್ ಮಾಡಿ. ಇಂತಹ ಡೈಲಿ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.